ಪಶ್ಚಿಮ ಪದವೀಧರರ ಮತಕ್ಷೇತ್ರದ ಚುನಾವಣೆಯ ನಿಮಿತ್ತ ಪದವೀಧರರು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಲು ದಾಂಡೇಲಿಯಲ್ಲಿ ತಸ್ವರ್ ಸೌದಾಗರ್ ಕರೆ. ಪಶ್ಚಿಮ ಪದವೀಧರರ ಮತಕ್ಷೇತ್ರದ ಚುನಾವಣೆಯಲ್ಲಿ ಮತದಾನ ಮಾಡುವ ನಿಟ್ಟಿನಲ್ಲಿ ಮತದಾರರ ಯಾದಿಯಲ್ಲಿ ಹೆಸರನ್ನು ನೋಂದಾಯಿಸಿಕೊಳ್ಳುವವರು ಕೂಡಲೇ ಪದವೀಧರ ಮತದಾರರು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳುವಂತೆ ದಾಂಡೇಲಿ ನಗರಸಭೆಯ ಮಾಜಿ ಅಧ್ಯಕ್ಷರು ಹಾಗೂ ಹಿರಿಯ ಕಾಂಗ್ರೆಸ್ ಮುಖಂಡರಾದ ತಸ್ವರ್ ಸೌದಾಗರ್ ಅವರು ಕರೆ ನೀಡಿದ್ದಾರೆ. ಅವರು ಇಂದು ಶುಕ್ರವಾರ ಸಂಜೆ 5 ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಪಶ್ಚಿಮ ಪದವೀಧರ ಮತಕ್ಷೇತ್ರದ ವ್ಯಾಪ್ತಿಯ ನಿವಾಸಿಯಾಗಿದ್ದು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಅಥವಾ ಅದಕ್ಕೆ ಸಮಾನವಾದ ಪದವಿಯನ್ನು ಪಡೆದು ಕನಿಷ್ಠ 3 ವರ್ಷಗಳಾಗಿರುವ ಪದವೀಧರರು ಮತದಾರರ ಯಾದಿಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ಅಗತ್ಯ ಶೈಕ್ಷಣಿಕ ದಾಖಲೆ ಪತ್ರಗಳು, ಆಧಾರ್ ಕಾರ್ಡ್ ಮತ್ತು ಮತದಾರರ ಗುರುತಿನ ಚೀಟಿಯ 2 ಸೆಟ್ ನಕಲು ಪ್ರತಿಯೊಂದಿಗೆ ಮತದಾರರ ಯಾದಿಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ಪದವೀಧರ ಮತದಾರರಿಗೆ ಅನುಕೂಲವಾಗಲೆಂದು ಪದವೀಧರ ಮತದಾರರಿಗೆ ಸಂಬಂಧಿಸಿದ ಅರ್ಜಿ ನಮೂನೆಗಳು ದಾಂಡೇಲಿಯ ಜೆಎನ್ ರಸ್ತೆಯಲ್ಲಿರುವ ತನ್ನ ಕಚೇರಿಯಲ್ಲಿ ಲಭ್ಯವಿದ್ದು ಪದವೀಧರರು ಇದರ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ತಸ್ವರ್ ಸೌದಾಗರ್ ಅವರು ಕರೆ ನೀಡಿದರು. ಪದವೀಧರರು ಮತದಾರರಾಗಿ ತಮಗಿರುವ ಪವಿತ್ರ ಹಕ್ಕನ್ನು ಚಲಾಯಿಸಲು ಕೂಡಲೇ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳುವಂತೆ ತಸ್ವರ್ ಸೌದಾಗರ್ ಅವರು ಕರೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಮುಖರಾದ ಮೊಹಮ್ಮದ್ ಗೌಸ್ ಬೆಟಗೇರಿ, ಮೊಹಮ್ಮದ್ ಗೌಸ್ ಖತೀಬ್, ಜಾವಿದ್ ಈರಾಪುರ್ ಮತ್ತು ಮೊಹಮ್ಮದ್ ಗೌಸ್ ಪಟೇಲ್ ಮೊದಲಾದವರು ಉಪಸ್ಥಿತರಿದ್ದರು. ವಿಧಾನ ಪರಿಷತ್ತಿನ ಪದವೀಧರ ಕ್ಷೇತ್ರದ ಚುನಾವಣೆ ಆಗಲಿದೆ. ಅದಕ್ಕೆ ಗ್ರ್ಯಾಜುಯೇಟ್ಸು, ಪೋಸ್ಟ್ ಗ್ರ್ಯಾಜುಯೇಟ್ಸು, ಲಾ ಗ್ರ್ಯಾಜುಯೇಟ್ಸು, ಮೆಡಿಕಲ್ ಗ್ರ್ಯಾಜುಯೇಟ್ಸು ಆ್ಯಂಡ್ ಈಕ್ವಲೆಂಟ್ ಟು ಗ್ರ್ಯಾಜುಯೇಟ್ಸು ಅವರೆಲ್ಲರೂ ತಮ್ಮ ನೋಂದಣಿ ಮಾಡೋದು ಅವಶ್ಯಕತೆ ಇದೆ. ಅದಕ್ಕೆ ಬೇಕಾದ ಫಾರ್ಮ್ಸ್ಗಳನ್ನು ನಮ್ಮಲ್ಲಿ ಲಭ್ಯ ಇದೆ ಮತ್ತು ಅತಿ ಅವಶ್ಯಕತೆ ಇದೆ. ಯಾರು ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಅವರು, ಯಾರು ಮಾಡಿಲ್ಲ ಅವ್ರ ಕಡೆ ಸ್ವಲ್ಪ ಗಮನ ಕೊಟ್ಟು ಅವ್ರದ್ದು ರಿಜಿಸ್ಟ್ರೇಷನ್ ಮಾಡಿಸೋ ಪ್ರಯತ್ನ ಮಾಡಬೇಕು. ಸೊ ಇದು ಇನ್ನೂ ಸಾಕಷ್ಟು ಸಮಯ ಇದೆ. ಸೊ ನಾನು ದಾಂಡೇಲಿ ಹಾಗೂ ದಾಂಡೇಲಿ ತಾಲೂಕಾದು ಪದವಿ ಗ್ರ್ಯಾಜುಯೇಟ್ಸ್ಗಳಲ್ಲಿ ನಾನು ಪರ್ಸ್ನಲಿ ರಿಕ್ವೆಸ್ಟ್ ಮಾಡಿಕೊಡ್ತೇನೆ, ವಿನಂತಿ ಮಾಡಿಕೊಡ್ತೇನೆ. ನಮ್ಮ ಅಭ್ಯರ್ಥಿಯಾದ ಶ್ರೀ ಮೋಹನ್ ಲಿಂಬಿಕಾಯಿ ಅವರು ಈ ಹಿಂದೆ MLC ಆಗಿದ್ದರು. ಅವರು ಈಗ ಪುನಃ ಅವ್ರಿಗೆ ನಿಶ್ಚಯಿಸಿದ್ದಾರೆ, ಅವರೇ ಸ್ಪರ್ಧೆ ಮಾಡಿದ್ದಾರೆ. ಹಾಗಾಗಿ ಅವ್ರ ಸಲುವಾಗಿ ನಮ್ಮ ಪ್ರಯತ್ನ ಮಾಡಬೇಕು, ಶ್ರಮ ಮಾಡಬೇಕು. ಆದಷ್ಟು ಗ್ರ್ಯಾಜುಯೇಟ್ಸನ್ನು ತಮ್ಮ ಹೆಸರನ್ನು ವೋಟರ್ ಲಿಸ್ಟಲ್ಲಿ ಸೇರಿಸಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಾನು ವಿನಂತಿಸುತ್ತೇನೆ. ಹಾಗೂ ಮೋಹನ್ ಲಿಂಬಿಕಾಯಿ ಅವರು ಒಬ್ಬ ಒಳ್ಳೆಯ ವ್ಯಕ್ತಿ, ಸಜ್ಜನ ವ್ಯಕ್ತಿ, ಸಾಧಾರಣ ಸರಳ ವ್ಯಕ್ತಿ. ಸಾಕಷ್ಟು ಸಮಾಜದಲ್ಲಿ ಅವರು ಸೇವೆ ಕೊಟ್ಟಿರುತ್ತದೆ ಮತ್ತು ಅವರು ಬೈ ಪ್ರೊಫೆಷನ್ ಈಸ್ ಆನ್ ಅಡ್ವೊಕೇಟ್ ಆಲ್ಸೋ. ಸೊ ಹಾಗಾಗಿ ಎಲ್ಲ ಗ್ರ್ಯಾಜುಯೇಟ್ಸ್ದಲ್ಲಿ ನಂದು ವ್ಯಕ್ತಿಗತವಾಗಿ ಹಾಗೂ ನಮ್ಮ ಟ್ರಸ್ಟ್ ವತಿಯಿಂದ ಎಲ್ಲರಲ್ಲಿ ವಿನಂತಿಸಿದ್ದೇನೆ, ತಾವು ತಮ್ಮದು ನೋಂದಣಿ ಮಾಡೋದು ಭಾಳ ಅವಶ್ಯಕತೆ ಇದೆ ಅಂತೇಳಿ. ನಮ್ಮ ಹಕ್ಕನ್ನು ನಾವು ಬಿಟ್ಕೊಡಬಾರ್ದು, ಅದನ್ನು ರಿಜಿಸ್ಟ್ರೇಷನ್ ಮಾಡಿಸಿ ಮತ ಚಲಾಯಿಸೋದು ಅವಶ್ಯಕತೆ ಇದೆ ಅಂಥೇಳಿ ಕೇಳಿಕೊಂಡು ನನ್ನ 4 ಮಾತನ್ನು ಮುಗಿಸ್ತೀನಿ. ಪಶ್ಚಿಮ ಪದವೀಧರ ಕ್ಷೇತ್ರದ ಚುನಾವಣೆ ಹತ್ತಿರ ಬರುತ್ತಿರುವುದರಿಂದ ಎಲ್ಲ ರೀತಿಯ ಪದವೀಧರರು, ಡಿಗ್ರಿ ಇರ್ಬೋದು, ಮಾಸ್ಟರ್ ಆಫ್ ಡಿಗ್ರಿ ಇರ್ಬೋದು, ಪದವಿಗೆ ಸಂಬಂಧಪಟ್ಟಂತೆ ಎಲ್ಲ ಪದವಿ ಶಿಕ್ಷಣವನ್ನು ಪಡೆದಿರುವಂತಹ ಮತದಾರರು ತಮಗೆ ಈ ಚುನಾವಣೆಯಲ್ಲಿ ಮತದಾನ ಮಾಡಲಿಕ್ಕೆ ಮತದಾರರಾಗಬೇಕು ಅಂತಿದ್ರೆ ಅದಕ್ಕೆ ಪೂರಕವಾದಂತಹ ಅರ್ಜಿ ದಾಖಲಾತಿಗಳು ನಿಮ್ಮ ಬಳಿ ಇರುತ್ತೆ. ನಿಮ್ಮಲ್ಲಿ ಬಂದು ಅವರು ಸಂಬಂಧಿಸಿದ ಇದನ್ನು ಮಾಡುವಂಥದ್ದು ಒಂದು ನಿಮ್ಮ ಆಫೀಸಲ್ಲಿ ಬರುತ್ತೆ. JN ರೋಡಲ್ಲಿ ಸಿನಿಮಾ ಥಿಯೇಟರ್ ಪಕ್ಕದಲ್ಲಿದೆ. ಶಾಪ್ ನಂಬರ್ 12/15. ಫಾರ್ಮ್ಸ್ ಅವೈಲೇಬಲ್ ಇದೆ. ಅದಕ್ಕೆ ಡಿಗ್ರಿ ಸರ್ಟಿಫಿಕೇಟು ಅಥವಾ ಡಿಗ್ರಿ ಮಾರ್ಕ್ಸ್ ಕಾರ್ಡು, ವೋಟಿಂಗ್ ಕಾರ್ಡು ಮತ್ತು ಆಧಾರ್ ಕಾರ್ಡು 2 ಫೋಟೋ ಅವಶ್ಯಕತೆ ಇರುತ್ತದೆ. ಎಲ್ಲ ಡಾಕ್ಯುಮೆಂಟು 2 ಜೆರಾಕ್ಸ್ ಪ್ರತಿ ಬೇಕಾಗಿರುತ್ತದೆ. ಸೆಲ್ಫ್ ಅಟೆಸ್ಟೇಷನ್ ಮಾಡಿ ಕೊಡಬೇಕಾಗ್ತದೆ. ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ, ಸಂಜೆ 7:30 ಗಂಟೆಯಿಂದ 8:30 ಗಂಟೆ.